ವಚನ ವಾಚನ. ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ. ಸಂದು ಸಂದು ಕಡಿದ ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೊಳೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿ ಬಿಟ್ಟಿತ್ತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿಯೇ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದಡೆ ಶರಣೆಂಬುದ ಮಾಣೆ. ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ. ಸಂದು ಸಂದು ಕಡಿದ ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೊಳೆ ಸಕ್ಕರೆಯಾಗಿ ನೊಂದೆನೆಂದು ಸಿಹೆ ಬಿಟ್ಟಿತ್ತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿಯೇ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದಡೆ ಶರಣೆಂಬುದ ಮಾಣೆ. ಭಾವಾರ್ಥ: ಕೆಲವಾರು ಉಪಮೆಗಳು ಒಂದು ಸತ್ಯವಾದ ಸಂದೇಶವನ್ನು ಈ ವಚನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಗಂಧದ ಗಿಡವನ್ನು ಕಡಿದು ಅದನ್ನು ಕೊರೆದು ತುಂಡು ತುಂಡು ಮಾಡಿ ಕಲ್ಲಿನ ಮೇಲೆ ಅರಿತೇವೆ ಗಂಧ ಬೇಕು ಅಂತ. ಆದರೂ ಅದು ತನ್ನ ಸುವಾಸನೆಯನ್ನು ಬಿಡುವುದಿಲ್ಲ, ಸುಗಂಧವನ್ನು ಬೀರ್ತದದು. ಹಾಗೆ ಬಂಗಾರವನ್ನು ತಂದು ಕಡಿದು ಒರೆಗೆ ಹಚ್ಚಿ ಅದನ್ನು ಕಾಸಿ ನೀರು ಮಾಡಿ ಹೊಸ ಆಭರಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನಲ್ಲ ಅಕ್ಕಸಾಲಿಗ, ಆದರೂ ಅದು ತನ್ನ ಹೊಳಪನ್ನು ಬಿಡುವುದಿಲ್ಲ. ಇನ್ನೂ ಫಳಫಳ ಅಂತ ಅದು ಹೆಚ್ಚು ಹೊಳಿತದೆ. ಅದೇ ರೀತಿಯಾಗಿ ಕಬ್ಬಿನ ಉದಾಹರಣೆಯನ್ನು ಇಲ್ಲಿ ನೋಡಬಹುದು. ಕಬ್ಬನ್ನು ಸಂದಿಗೆ ಕಡಿದು ಗಾಣದಲ್ಲಿಕ್ಕಿ ಅದನ್ನು ಅರೆದ್ರೆ ಅದು ರುಚಿಯಾದಂಥ ಸಿಹಿಯಾದಂಥ ರಸ ಅದು ಕೊಡ್ತದೆ ವಿನಃ ಅದು ತನ್ನ ಸಿಹಿಯನ್ನು ಬಿಟ್ಟು ಕೊಡೋದಿಲ್ಲ ಅಲ್ವೇ? ಅದೇ ರೀತಿಯಾಗಿಯೇ ನಾ ಹಿಂದೆ ಮಾಡಿದಂತಹ ಹೀನಂಗಳೆಲ್ಲವ ತಂದು ಮುಂದಿಳುಹಲು, ಹಿಂದಿನ ಜನ್ಮದಲ್ಲಿ ಏನೇನೋ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇನೆ, ಪಾಪವನ್ನು ಮಾಡಿಬಿಟ್ಟಿದ್ದೇನೆ. ಆದರೆ ದೇವ ತಂದೆ ನಾನು ಮಾಡಿಬಿಟ್ಟಿದ್ದೇನೆ, ಆದರೂ ಸಹ ಅದನ್ನೆಲ್ಲ ಬದಿಗೊತ್ತಿ ನಾನು ನಿನ್ನನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ನಿನ್ನ ಒಂದು ನೆನಪು ಬೇಕು, ನಿನ್ನ ಒಂದು ಕರುಣೆ ಬೇಕು ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೇನೆ. ನಿನ್ನವಳು ನಾನು. ನನ್ನ ಕುಂದು ಕೊರತೆಗಳಿಗೆ ಲೆಕ್ಕ ಇಲ್ದಂಗೆ ಅದನ್ನು ಅಳಿಸ್ಬೇಡು ಚನ್ನಮಲ್ಲಿಕಾರ್ಜುನ. ನಿನ್ನ ಕರುಣೆಯನ್ನು ನನಗೆ ಕೊಡು. ನಾನು ನಿನಗೆ ಶರಣಾಗ್ಬಿಟ್ಟಿದ್ದೇನೆ. ನನ್ನನ್ನು ನೀನು ಕೊಲ್ಲು ಕಾಯಿ, ನಿನ್ನ ಧರ್ಮ ಅದು. ನೀ ಏನಾದರೂ ಮಾಡು, ನಾನು ಮಾತ್ರ ನಿನಗೆ ಶರಣಾಗಿದ್ದೀನಿ. ನನ್ನ ಹಿಂದಿನ ಪಾಪಗಳನ್ನೆಲ್ಲ ನೀನು ಮನ್ನಿಸಿ ನನಗೆ ಕರುಣೆಯನ್ನು ತೋರು ಎನ್ನುವಂತಹ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿರೋದನ್ನು ಗಮನಿಸಬಹುದಾಗಿದೆ. ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ.